ಕಥೆ ಹೇಳುವೆ ನಾ ಕಥೆ ಹೇಳುವೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಯುತರಾವ್. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಕತೆ ಹೇಳುವೆ ನಾ ಕತೆ ಹೇಳುವೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಇಂದು ನಾವು ನೀರು ಅಂತಕ್ಕಂಥ ಕಥೆಯನ್ನು ಕೇಳೋಣ. ಹಾಗಾದರೆ ಕಥೆಯನ್ನು ಪ್ರಾರಂಭಿಸೋಣವೇ? ನಾನು ಕೆಂಚ ಅಂತೇಳ್ರಿ. ನಾನು ಅಸ್ಪೃಶ್ಯ ಹಿಂದುಳಿದ ಜನಾಂಗದವ. ನಮ್ದೊಂದು ಪುಟ್ಟ ಗ್ರಾಮ ಐತ್ರಿ, ಸಣ್ಣ ಹಳ್ಳಿ. ಹಳ್ಳಿಯಾಗ 2 ಕೇರಿ ಅದಾವ್ರಿ, ಮ್ಯಾಲಿನ ಕೇರಿ ಮತ್ತು ಕೆಳಗಿನ ಕೇರಿ ಅಂತೇಳಿ. ಮ್ಯಾಲಿನ ಕೇರಿಯಾಗ ಮುಂದುವರಿದ ಜನಾಂಗ ಇರ್ತಾರ್ರಿ, ಕೆಳಗಿನ ಕೇರಿಯಾಗ ಹಿಂದುಳಿದವರು, ಅಸ್ಪೃಶ್ಯರು, ದಲಿತರು ನಾವಿರ್ತೀವ್ರಿ. ಸಣ್ಣ ಸಣ್ಣ ಮನೆಗಳು, ಗುಡಿಸಲುಗಳು, ಮತ್ತು ಕೋಳಿ, ಕುರಿ, ಕ್ವಾಣ, ಆಕಳ, ಮತ್ತು ಸಣ್ಣ ಸಣ್ಣ ಪಾರ್ಗಳು, ಚುಕ್ಕೋಳು ಅಂದ್ರೆ ಹುಡುಗರು ಓಣಿ ತುಂಬ ಓಡಾಡ್ತಿರ್ತಾರೆ. ನಾವು ಭಾಳ ಬಡವ್ರಿ. ಕೆಳಗಿನ ಕೇರಿಯವರು ಬಡ ಜನಾಂಗ. ಇರೋದು 2-3 ಎಕರೆ ಅದ ರೀ ಒಬ್ಬೊಬ್ಬರಿಗೆ. ಅದರಾಗ ದುಡ್ಕೊಂತೀವಿ. ಕೆಳಗಿನ ಕೇರಿಯವರು ಮ್ಯಾಲಿನ ಕೇರಿಯವರು ಒಬ್ರಿಗೊಬ್ರು ಬೇಕ್ರಿ. ಯಾಕಂದ್ರೆ ಆ ಮ್ಯಾಲಿನ ಕೇರಿಯವ್ರಿಗೆಲ್ಲ ಕೆಲಸ ಮಾಡಿ ಕೊಡ್ತೀವಿ ನಾವು. ಹೊಲಕ್ಕೆ ಹೋಗೋದು, ಕಳೆ ತೆಗೆದು, ಬಿತ್ತುವುದು, ಹೊತ್ತುವುದು, ಹಿಂಗ ಎಲ್ಲ ಕೂಲಿ ಕರಿತಿರ್ತಾರೆ ನಮ್ಮನ್ನು. ಮತ್ತ ಆಕಳ, ಎಮ್ಮೆ, ಕರ, ಕುರಿ ಏನಾರ ಸತ್ರ ನಾವೇ ಎತ್ತಿ ಹಾಕ್ಬೇಕ್ರಿ. ಯಾರ ಮಂದಿ ಸತ್ರು ನಮ್ಮನ್ನ ಕರೀತಾರ್ರಿ ಕುಣಿ ತೆಗ್ಯಾಕ. ಹಿಂಗ ಅವ್ರು ಬಿಟ್ರ ನಾವಿಲ್ಲ, ನಮ್ಮನ್ನ ಬಿಟ್ರ ಅವ್ರಿಲ್ಲ. ಹಿಂಗಾಗೈತ್ರಿ ನಮ್ಮ ಜೀವನ. ಯಾಕಂದ್ರೆ ಅವ್ರ ಅನ್ನದಾತರು ನೋಡ್ರಿ, ನಮ್ಗೆ ಕೂಲಿ ಕೊಡ್ತಾರ. ಸ್ವಾತಂತ್ರ್ಯ ಬಂದು 3 ವರ್ಷ ಆತ್ರಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಹಿಂದುಳಿದ ಜನಾಂಗಕ್ಕ ಅನುಕೂಲ ಮಾಡಿ ಕೊಟ್ಟಾರ್ರಿ. ಆದ್ರೆ ಸಮಾಜದವ್ರು ಅದಾರ ನೋಡ್ರಿ, ನಮ್ಮನ್ನು ದೂರ ಇಟ್ಟಾರ. ಸಮಾಜ ನಮ್ಮನ್ನು ಒಪ್ಪುವಲ್ರಿ. ನೀವು ಹಿಂದುಳಿದವ್ರಪ್ಪ, ಅಸ್ಪೃಶ್ಯರು ಅಂಥೇಳಿ ದೂರ ಇಟ್ಟಾರ ನೋಡ್ರಿ. ಏನ್ ಮಾಡ್ಬೇಕ್ರಿ? ಹಿಂಗ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು, ಬೇರೆ ದಾರಿ ಇಲ್ಲ. ನನಗೆ ಒಬ್ಬ ಮಗದಾನ್ರಿ. ಅವ ಭಾಳ ಸಣ್ಣ, ಒಂದು 9 ವರ್ಷದ ಹುಡುಗ. ಭಾಳ ವರ್ಷದ ನಂತರ ಹುಟ್ಟ್ಯಾನ್ರಿ ಅವ. ಒಂದು ದಿವಸ ಅವನಿಗೆ ಭಾಳ ಜ್ವರ ಬಂದ್ಬಿಡತ್ರಿ. ಮೈ ನೋಡ್ತೀನಿ ಸುಡಾಕತ್ತದ, ಬೆಂಕಿ ಬೆಂಕಿ ಆಗಿತ್ತ. ನಾವು ಇಲ್ಲೇ ನಮ್ಮ ಓಣ್ಯಾಗ ಮಾರ್ಯಮ್ಮನ ಗುಡಿ ಐತ್ರಿ. ಆ ಗುಡಿದ ಒಂದು ಹೊಂಡ ಐತ್ರಿ. ಯಾವಾಗಲೂ ನೀರು ತುಂಬಿರ್ತಾವ. ಭಾಳ ತಿಳಿ ನೀರು, ತೆಂಗಿನ ಹಾಲು ಇದ್ದಂಗೆ ಇರ್ತಾವ್ರಿ. ಅದನ್ನ ನಾವು ಕುಡಿಯಾಕಂತೇಳಿ ಉಪಯೋಗಿಸ್ತಿರ್ತೀವಿ. ಹಿಂಗ ಜ್ವರ ಬಂದಾಗ ಅವನಿಗೆ ಆ ತಾಯಿ ಆಶೀರ್ವಾದ ಮಾಡ್ಕೊಂಡಿವ್ರಿ, ಬೇಡ್ಕೊಂಡಿವಿ. ಮತ್ತು ತಾಯ್ತಾ ಕಟ್ಟಿದ್ರೆ ಆದ್ರೂ ಜ್ವರ ಕಡಿಮೆ ಆಗಲಿಲ್ಲ. ಇಲ್ಲಿ ಯಾರು ಡಾಕ್ಟರ್ ಇಲ್ರಿ. ಬ್ಯಾರೆ ಊರಿಗೆ ಹೋಗ್ಬೇಕು. ಇಲ್ಲಿ ಗೌಂಟಿ ಔಷಧ ಕೊಡ್ತಾರ್ರಿ ಒಬ್ರು, ಆಯುರ್ವೇದ ಅಂತಾರಲ್ಲ ಹಂಗ. ಅಂತ ಔಷಧ ನಾನು ಎಲ್ಲಿ ತಪ್ಲದ ರಸ ಹಾಕ್ಸಿದೆ ರೀ, ಆದ್ರೂ ಕಡಿಮೆ ಆಗ್ಲಿಲ್ಲ ಜ್ವರ ಅವನಿಗೆ. ಮ್ಯಾಲಿನ ಕೇರಿಯವ್ರೊಬ್ರು ಹೇಳಿದ್ರು, ಏ ಕೆಂಚ, ಅವನ ಸಾಯಿಸ್ಬಿಡ್ತೀವೋ, ಸಾಯಿಸ್ಬಿಡ್ತೀನಿ ನೀನು, ಅವು ಕಡಿಮೆ ಆಗೋಲು ಜ್ವರ, ಹೋಗಿ ಕರ್ಕೊಂಡೋಗಿ ಗೌರ್ಮೆಂಟ್ ದವಾಖಾನೆಗೆ ತೋರಿಸ್ಕೊಂಡ್ ಬಾ ಹೋಗಂದ್ರಿ. ನಾನು ಹಂಗ ಅಂತೇಳಿ ಒಪ್ಕೊಂಡ ಕೆಂಚನ್ ಎತ್ಕೊಂಡ, ಈ 4-5 ಕಿಲೋಮೀಟರ್ ಆಗತ್ರಿ ನಮ್ಮ ಊರಿಂದ ಗೌರ್ಮೆಂಟ್ ದವಾಖಾನಿ, ಬ್ಯಾರೆ ಊರಾಗೈತ್ರಿ. ಅಲ್ಲಿಗೆ ಎತ್ಕೊಂಡು ಹೋದೆ ರೀ. ಹೆಗಲ್ ಮೇಲೆ ಎತ್ಕೊಂಡು ಹೋದೆ. ಬೆಂಕಿ ಆಗಿತ್ತು ಮೈ. ಹೋದಿವ್ರಿ, ಡಾಕ್ಟರ್ಗೆ ತೋರಿಸಿದೆ. ಅವರು ಟೈಫಾಯ್ಡ್ ಬಂದದಂತಂದ್ರೆ ಗುಳಿಗೆ ಕೊಟ್ರ ಒಂದು ಸೂಜಿ ಮಾಡಿದ್ರಿ. ಕರ್ಕೊಂಡು ಬರಕತ್ತಿದ್ದೆ ರೀ. ನಮ್ಮ ಊರಿಂದ ಆ ಊರಿಗೆ 5 ಕಿಲೋಮೀಟರ್ ಅಂತ ಹೇಳಿದ್ನಲ್ರಿ. ಬರ್ಬೇಕಾದ್ರೆ ದಾರ್ಯಾಗ ಏನಿಲ್ಲ, ಅಂದ್ರೆ ನೀರಿಲ್ಲ, ಯಾವ ಮನೆಗಳಿಲ್ರಿ. ಆ ಊರು ಬಿಟ್ರ ನಮ್ಮ ಹಳ್ಳಿನ ಮತ್ತೆ ಸೀದಾ. ಹಿಂಗಾಗಿ ನಮ್ಮ ಹುಡುಗಗೆ ಏನಾತ್ರಿ, ಭಾಳ ನೀರ್ ಅಡಿಕೆ ಆಕತ್.
ಯಪ್ಪ ನೀರು ಬೇಕು, ನನಗೆ ನೀರು ಬೇಕಂತೇಳಿ ತಡ್ಪಡ್ಸಕತ್ತಿತ್ತು ಅದು ಕೂಸು. ಏನು ಮಾಡ್ತೀರಿ, ಎಲ್ಲಿ ನೀರು ಸಿಗ್ಲಿಲ್ಲ. ಹಿಂಗಾಗಿ ಊರ ಹತ್ರ ಬಂದೀವ್ರಿ. ಇನ್ನೊಂದು ಸ್ವಲ್ಪ ದೂರ ಇತ್ತು ಊರು. ಅಲ್ಲಿ ನಮ್ಮ ಗೌಡ್ರ ಹೊಲ ಅದರಿ. ನಮ್ಮ ಗೌಡ್ರ ಸಾವುಕಾರ್ರ ದಣಿಯರ ಅವ್ರ ಹೊಲದಾಗ ಒಂದು ಬಾವಿ ಆದರಿ. ಅವ ಅಳಾಕತ್ತಿದ್ನಲ್ಲ, ಸಂಕಟ ಆಗಕತ್ತಿತ್ತು, ಕಣ್ಣ ಬ್ಯಾರೆ ತೇಲ್ಸಕತ್ತಿದ್ದ. ನಾ ಸಾಯ್ತೀವಿ ಯಪ್ಪ ಅಂತೇಳಿ ಭಾಳ ತಡ್ಪಡ್ಸಾಕತ್ತಿತ್ತು ನಮ್ಮ ಕೂಸ ಮಗ. ಹಿಂಗಾಗಿ ಏನಾರ ಆಗ್ಲಿ, ಏನಾರ ಬೈಲಿ, ನಾಲ್ಕು ಹೊಡೆದ್ರೆ ಹೊಡಿಲಿ ಬಿಡ ಅಂತೇಳಿ. ಯಾಕಂದ್ರೆ ಅವರು ನಮ್ಮನ್ನು ಸೇರಿಸಿದ್ರಿ, ಮುಟ್ಟಾಕ್ ಬಿಡ್ತಿದ್ದಿಲ್ಲ ಬಾವಿ ನೀರು. ಹಿಂಗಾಗಿ ಏನಾರ ಯಾಕಾಗ್ಲಿ ಅಂತೇಳಿ ನನ್ನ ಮಗನ ಕರ್ಕೊಂಡು ಬಾವ್ಯಾಗ ಇಳಿದ ಅವಾಗೊಂದು 4 ಬೊಗಸಿ ನೀರು ಕುಡಿಸಿ ಮ್ಯಾಲ ಕರ್ಕೊಂಬಂದಿರಿ. ಮ್ಯಾಲ ಬರೋದ್ರಾಗ ಅಲ್ಲಿ ಒಬ್ಬ ದನ ಕಾಯ್ಸಾಕತ್ತಿದ್ದ ಮ್ಯಾಲಿನ ಕೇರಿ. ಅವ ನಮ್ಮನ್ನು ನೋಡಿದ. ನಾವು ಮನೆಗೆ ಹೋಗೋದ್ರಾಗನ ಸುದ್ದಿ ಮುಡ್ಸಿಬಿಟ್ಟಾನ್ರಿ ಹೋಗಿ ಗೌಡ್ರಿಗೆ. ಗೌಡ್ರ, ಅವ ತೆಳಗಿನ ಕೇರಿಯಾಗ ಕೆಂಚ್ ಅಂತ ಅದಾನಲ್ರಿ, ಅವ ನಿಮ್ಮ ಬಾವಿ ಮುಟ್ಕೊಂಡ್ಬಿಟ್ಟಾನ, ಹೋಗಿ ತಂದಿ ಮಗ ನೀರು ಕುಡ್ದಾರ್ರಿ ಬಾವ್ಯಾಗಿಂದ, ನಾ ನೋಡಿನಿ ಕಣ್ಣಾರಿ ಅಂತ ಹೇಳ್ಯಾನ್ರಿ. ಹೇಳಿದ ಕೂಡಲೇ ನಾನು ಕರೆ ಕಳಿಸಿದ್ರು. ಸರಿ ಅಂತೇಳಿ ಹೋದೆ. ಊರಿನ ಅಗಸಿ ಐತ್ರಿ, ಅಲ್ಲಿ ಅಗಸಿ ಕಟ್ಟಿ ಐತಿ, ಅಲ್ಲಿ ದ್ಯಾಮವನ ಗುಡಿ ಐತಿ. ಗುಡಿ ಮುಂದೆ ಒಂದು ಕಟ್ಟಿ ಅಗಸಿ, ಅಲ್ಲಿ ಸೇರಿದ್ರಿ ಜನ ಪಂಚರು. ನಾನು ಓದಿರಿ. ಓದ್ ಕೂಡೇನೆ ಗೌಡ್ರು ಗದರಿಸಿದ್ರು. ರೇ ಕೆಂಚ, ಮೈಯಾಗಿನ ಸೊಕ್ಕೇನು ನಿನಗೆ ಗೊತ್ತಾಗುದಿಲ್ಲ? ಈ ಮೈಲಿಗೆ ಯಾವುದು ಮಡಿ ಯಾವುದು ಅಂತೇಳಿ ನಮ್ಮ ಬಾವ್ಯಾಗಿನ ನೀರು ಕುಡಿತೇನೆ ನೀನು? ಯಾಕೆ ಸೊಕ್ಕೈತೇನು ಮೈಯಾಗಿನ ಅಂತೇಳಿ ಬೈದ್ರಿ ನಾನು. ಇಲ್ರಿ ದಣಿ, ನಾ ಕುಡ್ದಿಲ್ರಿ, ನಮ್ಮ ಮಗ ಭಾಳ ಸಂಕಟ ಆಕತ್ತಿತ್ತ, ಜ್ವರ ಬಂದಿದ್ದೀವ್ರಿ ದಣಿ, ಹಿಂಗ ದವಾಖಾನೆ ಹೋಗಿ ತೋರ್ಸ್ಕೊಂಬರಾಕತ್ತಿದ್ರಿ, ನೀರು ಅಂತೇಳಿ ಕಣ್ಣ ಮ್ಯಾಲ ಮಾಡಾಕತ್ತಿತ್ರಿ ಕೂಸ, ಭಾಳ ಸಂಕಟ ಆಗ್ತದಂತೇಳಿ ಯಪ್ಪ ನಾನು ಇಳಿದ ಅವನಿಗೊಂದು 2 ಬಗ್ಸಿ ನೀರು ಕುಡಿಸೇನ್ರಿ, ನಾನು ಕುಡ್ದಿಲ್ರಿ ಅಪ್ಪ ಅಂತಂದಿರಿ. ಅಂದ್ರೆ ಮೈಲಿಗೆ ಮಾಡಿಟ್ಟಿ, ನಮ್ಮ ಬಾವಿ ಎಲ್ಲ ಮೈಲಿಗೆ ಆಗ್ಯದ ಅಂಥೇಳಿ ಎಲ್ಲರೂ ಸೇರಿ ಬೈದ ನನ್ನ ಗಿಡಕ್ಕೆ ಕಟ್ಟ್ಯಾಕ ಹೊಡೆದ್ರಿ ಬಾರ್ಕೋಲಿಂದ. ಏನು ಮಾಡ್ತೀರಿ, ಅನುಭವಿಸ್ಬೇಕಲ್ಲ. ಏನಾರು ಯಾಕಾಗ್ಲಿ ಮಗನ ಜೀವ ಉಳಿತಂತೇಳಿ ನಾನು ಹಂಗ ಗಟ್ಟಿ ಮನಸ್ಸು ಮಾಡಿ ಸುಮ್ಮನೆ ನಿಂತಿದ್ದೇರಿ. ಹೊಡೆದ್ರೆ ಮೈ ತುಂಬ ಬಾರ್ ಮೂಡಿದ್ದು. ಒಡ್ಸ್ಕೊಂಡ ನಮ್ಮ ಕೆಳಗಿನ ಕೇರಿಗೆ ಬಂದೇರಿ. ಎಲ್ಲಾರು ನೋಡಿ ಗಾಬರಿ ಆದ್ರ. ಏನು ಕೆಂಚ, ಇದು ಹಿಂಗ್ಯಾಕ? ನಾನು ಅಂಗಿ ಎಲ್ಲ ಹರಿದತ್ರಿ, ಹರಿದ ಬಾರ್ ಎಲ್ಲ ಮೂಡಿದ್ದು ನೋಡಿ ಭಾಳ ಬೇಜಾರು ಮಾಡ್ಕೊಂಡ್ರು ನಮ್ಮ ಜನ. ಬ್ಯಾಸರ ಆತ್ರಿ ಅವ್ರಿಗೆ. ಎಂಥ ಪರಿಸ್ಥಿತಿ ಬಂತ ನಮಗೆ. ಹಿಂಗ ಆಗ್ತದೆ, ಯಾವಾಗಲೂ ಶಿಕ್ಷೆ ಕೊಡ್ತಾರ, ನಾವು ಅನುಭವಿಸ್ಬೇಕು, ತಪ್ಪಿದ್ದಲ್ಲ ಅಂಥೇಳಿ ಅನ್ಕೊಂಡು ಅಂದೀವ್ರಿ. ಮತ್ತೆ ಏನು ಮಾಡೋಕ್ಕಾಗ್ತದ್ರಿ, ಹಿಂಗ ಅನುಭವಿಸ್ಬೇಕಲ್ಲ ಬಡವ್ರು ನಾವು. ಹಿಂಗ ಇರ್ಬೇಕಾದ್ರೆ ಬರ ಬಂತ್ರಿ ನಮ್ಮ ಊರಿಗೆ. 1 ವರ್ಷ ಆತು, 2 ವರ್ಷ ಆತು, 3ನೇ ವರ್ಷ ಕಾಲಿಡ್ತ, ಮಳಿನೇ ಇಲ್ಲ, ಬೆಳೆ ಇಲ್ಲ. ಎಲ್ಲ ಈ ಬಾವಿ ಕೆರಿ ಹಳ್ಳ ಕೊಳ್ಳ ಎಲ್ಲ ಬತ್ತಿ ಹೋಗ್ಬಿಟ್ಟಿವ್ರಿ. ಆದ್ರೆ ಒಂದು ಹೇಳ್ತೀನಿ, ನಮ್ಮ ಓಣಿಗೆ ಬಾವಿ ಇತ್ರಿ, ಅದು ಬತ್ತಿ ಹೋಗ್ಬಿಟ್ಟಿತ್ತು. ಮಾರಮ್ಮನ ಗುಡಿ ಒಳಗೆ ಏನಿತ್ತಲ್ರಿ ಹೊಂಡ, ಅದು ಮಾತ್ರ ಬತ್ತಿದ್ದಿಲ್ಲ. ಹಿಂಗಾಗಿ ನಮಗೇನಾತ್ರಿ, ಆ ಹೊಂಡ ಭಾಳ ಅನುಕೂಲ ಆತ್ರಿ. ಅದ ನೀರು ನಾವು ತಂದ್ಕೊಂಡು ಕುಡಿಯಾಕತ್ತಿದ್ವಿ. ಆದ್ರೆ ಮ್ಯಾಲಿನ ಕೇರಿಯವ್ರಿಗೆ ನೀರು ಇರಲ್ದಂಗ ಆತ್ ನೋಡ್ರಿ. ನೀರು ಇರ್ಲಾರ್ದಕ್ಕ ಅವ್ರು ಭಾಳ ಚಿಂತೆಗೆ ಒಳಗಾದ್ರಿ. ಒಂದಿವ್ಸ ಏನ್ ಮಾಡಿದ್ರಿ, ಪಂಚರ್ ಸೇರಿ ಗುಡಿ ಮುಂದೆ ಬಂದ ಕುಂತ್ರ ಕಟ್ಟಿ ಮೇಲೆ. ಪಾಪ ಗುಡಿ ಪೂಜಾರಿ ಇದ್ದಾರಿ ನಮ್ಮವ, ನೋಡಿ ಗಾಬರಿ ಆಗ್ಬಿಟ್ಟಾನ. ಕೈ ಕಾಲು ನಡಗಕತ್ಯಾವ ಅವನಿಗೆ. ಏನಪ್ಪ ಹಿಂಗ ಬಂದ್ಬಿಟ್ರ ಮ್ಯಾಲಿನ ಕೇರಿಯವರು, ನಮಗೇನು ಬಂದದೇನ, ಇವ್ರು ಏನು ಮಾಡ್ತಾರ ಏನಿಲ್ಲ ಅಂತೇಳಿ ಅಂಜಿಬಿಟ್ಟಾವ. ಅಂಜಿ ತಾಬಿಡ್ ತೂಬಿಡ್ ಓಡೋಡಿ ಬಂದ ನಮಗೆ ಹೇಳಿದಾರೆ, ಇಲ್ಲ ಅಲ್ಲಿ ಮ್ಯಾಲಿನ ಕೇರಿಯವರು ಬಂದಾರ ಪಂಚರ, ಅಮ್ಮನ ಮಾರಮ್ಮನ ಗುಡಿ ಕಟ್ಟಿ ಮೇಲೆ ಕುಂತಾರ್ರಿ ಅಂತೇಳಿ ಹೇಳಿದಾರೆ. ಅವಾಗ ಒಂದಷ್ಟು ಮಂದಿ ನಾವೆಲ್ಲ ಕಲ್ತು ಹೋದಿವ್ರಿ. ಹೋಗಿ ಅವರು ಮ್ಯಾಲ ಕಟ್ಟಿ ಮೇಲೆ ಕುಂತಿದ್ರಿ ಪಂಚರ. ನಾವು ಕೈ ಕೊಟ್ಕೊಂಡು ನಿಂತೀವ್ರಿ. ಏನು ಮಾಡ್ತೀರಿ, ನಮಗೆ ಭಾಳ ಗಾಬರಿ ಆಗಿತ್ತು. ಆಮೇಲೆ ಭಯನೂ ಆಗಿತ್ತು ರೀ, ಎಲ್ಲಿ ಏನು ಮಾಡ್ತಾರೋ ಮತ್ತೇನು ಬಂತು ನಮ್ಗಂತೇಳಿ.
ಯಾಕಂದ್ರೆ ಯಾವಾಗ್ಲೂ ಹಿಂಗೆ ರೀ, ಶಿಕ್ಷೆ ಕೊಡ್ತಾರ, ನಾವು ಅನುಭವಿಸ್ಬೇಕು. ತಪ್ಪು ಯಾವುದು ಸರಿ ಯಾವುದು ಏನು ಅನ್ನೋಂಗಿಲ್ಲ. ಅವ್ರು ಏನಂತಾರ ಅದಕ್ಕೆ ನಾವು ಹೂ ಅನ್ಬೇಕು. ಹಂಗಾಗಿತ್ತು ನಮ್ಮ ಪರಿಸ್ಥಿತಿ. ಸರಿ ಅಂತೇಳಿ ನಾನಂದಿರಿ, ಅಪ್ಪ ದಣಿ ಸಾವ್ಕಾರ್ರೆ ಹೇಳ್ರಿ ಅಪ್ಪ, ಬಂದಿರಲ್ಲ ಯಾಕೆ ಇಷ್ಟು ದೂರ, ಹೇಳಿ ಕಳಿಸಿದ್ರೆ ನಾವ ಬರ್ತಿದ್ವಿ ಅಂದಿರಿ. ಅವಾಗ ಗೌಡ್ರಂದ್ರೆ, ಅಲ್ಲಪ್ಪ ಕೆಂಚ, ನೀವು ಬರುವುದಲ್ಲ, ನಮಗೆ ಕೆಲಸ ಐತಿ ಅದಕ್ಕೆ ಬಂದೀವಪ್ಪ, ನಿಮ್ಮಲಿಂದ ನಮಗ ಸಹಾಯ ಆಗ್ಬೇಕಾಗಿತ್ತು ಅಂದರಿ. ಅವಾಗ ನಮಗ ಗಾಬರಿ ಎಂಥದ್ದೇನು ಸಹಾಯ ಬೇಕಪ್ಪ ಇವರಿಗೆ. ಆಯ್ತು ರೀ ಗೌಡ್ರಿ, ಹೇಳ್ರಿ ಏನ ಕೂಲಿ ಆಳ್ಬೇಕ, ಎಲ್ಲಿ ಹೋಗ್ಬೇಕು ಹೇಳ್ರಿ, ಏನಾರ ಐತೇನ ಕೆಲಸ ಹೇಳ್ರಿ, ನಾವು ಮಾಡಿಕೊಡ್ತೀವಿ ಅಂತಂದೇರಿ. ಅದ ಗೌಡ್ರ, ಇಲ್ಲಿಲ್ಲ ಒಂದು ಮಾತೈತಿ ನಡೆಸ್ಕೊಡ್ಬೇಕು ಅಂದ್ರ. ಸರಿ ಹೇಳ್ರಿ ಗೌಡ್ರ, ಆತ ಏನು ಹೇಳ್ರಲ್ಲ, ಹೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ, ನಿಮ್ಮ ಮಾತು ಎಂದು ಮೀರಿವು ನಾವು ಅಂತಂದೇರಿ. ಸರಿ ಏನಿಲ್ಲಪ್ಪ ನೋಡ್ರಪ್ಪ, ಎಲ್ಲಾರು ಕೇಳ್ರಿಲಿ, ಈ ಮಾರಮ್ಮನ ಗುಡಿ ಹೊಂಡದಾಗೆ ನೀರ್ ಅದಾವಲ್ಲ, ಬತ್ತಿಲ್ಲ. ನಮ್ಮ ಕೇರ್ಯಾಗಿನ್ನು ಮ್ಯಾಲಿನ ಕೇರ್ಯಾಗು ಬಾವಿ ಎಲ್ಲ ಬತ್ತಾವ, ಹಳ್ಳನು ಬತ್ತಿ ಹೋಗ್ಯದ, ಏನು ನೀರು ಇರೋದಂಗ ಅದ. ಆಮೇಲೆ ಇಲ್ಲಿ ಈ ಮಾರಮ್ಮನ ಗುಡಿ ಹೊಂಡ ಬತ್ತಿಲ್ಲ, ಅದಕ್ಕೆ ನಮಗೆ ನೀರು ಬೇಕಾಗಿತ್ತು, ನೀರು ಕೊಡ್ರಿ ಅಂತ ಕೇಳಿದ್ರಿ. ಅವಾಗ ನಮಗ ಗಾಬರಿ ಆತ, ಆಕಾಶ ಮ್ಯಾಲ ಬಿದ್ದಂಗ ಆತದ, ಏನಪ್ಪ ಕಳಿಸಿ ಬಿದ್ದಂಗ ಆತ. ನಾನು ತಡಬಡ್ಸಾಗತ್ತೆ, ಅಲ್ರಿ ಅಪ್ಪ ಗೌಡ್ರ ಈ ಹೆಂಗ ಅಂತಂದೆ. ಇಲ್ಲಪ್ಪ ಕೊಡ್ಬೇಕು. ಅಲ್ರಿ ಅಪ್ಪ, ನಾವು ಅಸ್ಪೃಶ್ಯರ ದಲಿತರ, ನಮ್ಮನ್ನು ದೂರ ಇಟ್ಟಿರಿ ನೀವು, ನಮ್ಮನ್ನು ಮುಟ್ಕೊಳ್ಳೋದಿಲ್ಲ ಅಂತದ್ರಾಗ ನಮ್ಮ ನೀರು ಕೇಳಾಕತ್ತಿರಲ್ಲಪ್ಪ ದಣಿ, ಹೆಂಗಿದ? ಭಾಳ ವರ್ಷದಿಂದ ಹಿಂಗ ನಡ್ಕೊಂಬಂದದ, ಹೆಂಗ ಮಾಡ್ತೀರಿ ಮತ್ ನೋಡ್ರಿ ಅಂತಂದೆ. ಇಲ್ಲಪ್ಪ ಏನಾರ ಯಾಕಾಗ್ಲಿ ಕೊಡ್ಬೇಕು ನಮಗೆ, ಇಲ್ಲಂದ್ರೆ ನೀರು ಇಲ್ಲಂದ್ರೆ ದನ ಕರ ಕುರಿ ಎಲ್ಲ ಸಾಯಕತ್ಯಾವ, ಮನುಷ್ಯರಿಗೂ ತ್ರಾಸ ಆಗತ್ತ, ಮಕ್ಕಳು ಮರಿ, ಹೆಂಗಾರ ಮಾಡಿ ನೀರು ಕೊಡ್ರಿಪ್ಪ, ಕೇಳ್ಕೊಳಕತ್ತೀವಿ ನಿಮ್ಮ ಹತ್ರ ಅಂತಂದ್ರ. ಸರಿ ರೀ ಗೌಡ್ರ, ನಾವೆಲ್ಲ ಸೇರಿ ಯೋಚನೆ ಮಾಡ್ತೀವಿ, ಬಂದ ನಿಮ್ಗೆ ಹೇಳ್ತೀವಿ ಅಂತಂದೇರಿ. ಅವಾಗ ಗೌಡ್ರಂದ್ರ, ಆತಪ್ಪ ಅಷ್ಟ ಮಾಡ್ರೆ ಕೆಂಚ, ಯಾರ್ಯಾರು ಬರ್ತೀರಿ ಲಘುನ ಬರ್ರಿ, ನಾವು ಹೋಗ್ತೀವಿ, ಹೋಗಲ್ಲಿ ಅಗಸಿ ಕಟ್ಟಿ ಮೇಲೆ ಕಾಯ್ತಿರ್ತೀವಿ, ಲಘುನ ಬರ್ಬೇಕು ಅಂತಂದ್ರ. ಆತ್ರಿ ಗೌಡ್ರ ಅಂತ ಹೇಳಿದೆ. ನಾವೆಲ್ಲ ಮಾತಾಡ್ಕೊಂಡಿವ್ರಿ. ಅವ್ರು ಹೇಳಿದಂಗ ಆಗಬೇಕು ಅರ್ಜೆಂಟ್, ಯಾಕಂದ್ರೆ ನೀರು ನೋಡ್ರಿ ಪಾಪ ಅಲ್ಲಿ ಅವ್ರಿಗೆ ತ್ರಾಸ ಆಗ್ಯದಲ್ಲ ಅಂತೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದೀವಿ, ಮಾತಾಡ್ಕೊಂಡಿವಿ, ಎಲ್ಲಾರು ಹೋದಿವ್ರಿ. ಅವ್ರು ಅಗಸಿ ಕಟ್ಟಿ ಮೇಲೆ ಕುಂತಿದ್ರು, ಜನನು ಬಂದಿದ್ರ. ಅಲ್ಲಿ ಹೋಗಿ ನಾವು ಕೆಳಗ್ ಕುಂತೀವ್ರಿ. ಕೆಳಗ್ ಕುಂತ ಕೂಡಲೇ ಗೌಡ್ರ ಮತ್ತೆ ಅಲ್ಲಿ ಇರೋರಂದ್ರ, ಇಲ್ರು ಅಲ್ಲಿ ಕೆಳಗೆ ಯಾಕೆ ಕುಂತೀರಪ್ಪ, ಬರ್ರಿ ಇಲ್ಲಿ ಮ್ಯಾಲ ಕಟ್ಟಿ ಮೇಲೆ ಬರ್ರಿ, ಕೂಡು ಬರ್ರಿ ಅಂದ್ರ. ಅಲ್ಲಿ ಜಮಖಾನ ಹಾಸಿದ್ರಿ, ಚಾಪೆ ಹಾಸಿದ್ರ. ಅವ್ರ ಬಗಲಾಗ ಹೋಗಿ ಹೆಂಗ್ ಕೂಡುದ್ ನಾವ? ನಮಗ ಧೈರ್ಯ ಸಾಲಿಲ್ರಿಪ್ಪ. ಆದ್ರೂ ಗೌಡ್ರ ಸಮಾಧಾನ ಉಳಿದವ್ರು ಹೇಳಿದ್ರೆ, ಇಲ್ರಿಪ್ಪ ಇಲ್ಲ ಬರ್ರಿ, ಇಲ್ಲಿ ಕೂಡು ಬರ್ರಿ, ಏನಾಗುದಿಲ್ಲ ಬರ್ರಿ ಅಂದ್ರ. ಮತ್ತ ಅವ್ರು ಹೇಳಿದ ಮೇಲೆ ಹೋಗ್ಬೇಕಲ್ರಿ ನಾವ. ನಾನಂದೆ, ಅಲ್ರಿ ಗೌಡ್ರ ಈಗೇನ ಕರ್ಯಾಕತ್ತೀರಿ, ಮೊನ್ನೆ ನೋಡಿದ್ರ ನಿಮ್ ಬಾವಿಗೆ ನೀರು ಕುಡ್ದದಕ್ಕ ಚಾಟಿ ಏಟು ಕೊಟ್ರಿಪ್ಪ ನಮ್ಗ, ಈಗ ನೋಡಿದ್ರೆ ಮ್ಯಾಲ ಕೂಡು ಬಾ ಅಂತ ಕರ್ಯಾಕತ್ತೀರಿ, ಕಟ್ಟಿ ಮೇಲೆ ನಾವು ಬಂದು ಕುಂತೀವಂದ್ರ ನಮಗ್ ಮತ್ತ ಶಿಕ್ಷೆ ತಪ್ಪಿದ್ದಲ್ರಿ ಅಪ್ಪ, ನಾ ಇಲ್ಲೇ ಇರ್ತೀವಿ ಬಿಡ್ರಿ, ಇಲ್ಲೇ ಕೂಡ್ತೀವಿ ಅಂತಂದೆ. ಇಲ್ಲ ಹಂಗಲ್ಲ, ಬರ್ರಿ ಏನಾಗುದಿಲ್ಲ ಬರ್ರಿ ತಮ್ಮಗಳು ಬರ್ರಿ ಅಂತೇಳಿ ಮ್ಯಾಲ ಒತ್ತಾಯ ಮಾಡಿ ಕೂಡಿಸಿದ್ರಿ. ಹಂಗ ಒಂದ್ ಕಡೆ ಮುದರ್ಕೊಂಡು ಕುಂತೀವಿ. ಒಳಗ ಸಂಗಟ್ ನಮ್ಗೆ ಮತ್ತೆ ಏನ್ ಬರ್ತದೋ, ಮುಂದೆ ಏನಾಗ್ತದೋ ಅಂತ ಭಯ. ಸರಿ ಅಂತೇಳಿ, ಅಲ್ರಪ್ಪ ಮತ್ತೆ ಏನಾಯ್ತು, ಏನ್ ನಿರ್ಧಾರ ಮಾಡಿದ್ರಿ ಅಂತ ಕೇಳಿದ್ರು ಪಂಚರ್. ಅವಾಗ ನಾನಂದೇರಿ, ಗೌಡ್ರ ನಿರ್ಧಾರ ಏನದರಿ, ನೀವು ಮತ್ತೆ ಹೇಳಿರಿ ಅಂದ್ಮೇಲೆ ನೀರು ಕೊಡ್ತೀವಿ ನಾವು, ಆದ್ರೆ ನಮ್ದೊಂದು ಶರ್ತ್ ಐತ್ರಿ. ಏನ್ ಹೇಳ್ರಪ್ಪ ಶರ್ತ್ ಅಂತಂದ್ರ. ಇಲ್ರಿ ಗೌಡ್ರ, ಒಬ್ಬನ ನೇಮ್ಸ್ರಿ ನೀವು, ನಿಮ್ ಕಡೆಯಿಂದ ಒಂದು ಆಳ ಬಿಟ್ಟು ಬಿಡ್ರಿ ಅಲ್ಲಿ ಮ್ಯಾಲಿನ ಕೇರಿಯವ್ರನ್ನ. ಯಾಕಂದ್ರ ನಾವು ಇನ್ಮೇಲೆ ಅದಲ್ಲಿ ಮುಟ್ಟುದಿಲ್ಲ, ಆ ಹೊಂಡಕ್ಕೆ ಯಾರು ನಾವು ಬರುವುದಿಲ್ಲ, ನೀರು ತಗೊಳುದಿಲ್ಲ, ಒಳಗಿಳಿಯುದಿಲ್ಲ ಹೊಂಡದಾಗ. ನೀವು ಅದನ್ನ ಉಪಯೋಗಿಸ್ಕೊಳ್ರಿ. ನಮ್ಮವ್ರು ಯಾರ್ಯಾರು ಬರ್ತಾರಲ್ಲ ಕೊಡ ಹಿಡ್ಕೊಂಡು, ಈ ತಾಂಬೆ ಇವೆಲ್ಲ ಹಿಡ್ಕೊಂಡ್ ಬರ್ತಾರ್ರಿ, ಕೊಳಗ ಅದು ಇದು ಅಂಡೆ, ನೀವ ತುಂಬಿ ಎತ್ತಿ ಹಾಕ್ರಿ ಅಪ್ಪ, ನಮಗೂ ನೀರು ಬೇಕಲ್ರಿ ಅಪ್ಪ ದಣಿ, ಅಷ್ಟು ಮಾಡ್ರಿ, ಪುಣ್ಯ ಕಟ್ಕೊಡ್ರಿ, ಇಲ್ಲಾಂದ್ರೆ ನಾವು ಸತ್ತು ಹೋಗ್ತೀವಿ, ನಮ್ಮ ಬಾವಿನೂ ಬತ್ತಿ ಹೋಗ್ಯಾವ್ರಿ, ನೀರಿಲ್ಲ ಅಂತಂದೆ.
ಅದ ಗೌಡ್ರ ಪಾಪ ಬ್ಯಾಸರ ಮಾಡ್ಕೊಂಡ್ರಿ, ಸ್ವಲ್ಪ ದುಃಖ ಆತವ್ರಿಗೆ. ಅಲ್ಲೋ ಕೆಂಚ, ಎಂಥ ಮನುಷ್ಯ ಅದೀವ ನೀನು? ಅಲ್ಲಪ್ಪ, ನಿಮ್ಮ ಹೊಂಡದ ನಿಮ್ಮ ಕೇರಿದ, ನಿಮ್ಮ ಕೇರಿ ಹೊಂಡಕ್ಕೆ ನಾವು ಬಂದ ನಿಮಗೆ ನೀರು ಎತ್ತಿ ಹಾಕುದ? ನಾನು ನಿನಗೆ ಚಾಟಿ ಇಟ್ಟು ಕೊಟ್ಟೆಪ್ಪ ನಮ್ಮ ಬಾವಿಗೆ ನೀರು ಕುಡ್ದದಕ್ಕೆ. ತಪ್ಪಾತಪ್ಪ ಕೆಂಚ, ತಪ್ಪಾತ. ಇನ್ಮೇಲೆ ಹಂಗೆಲ್ಲ ಮಾಡೋದಿಲ್ಲಪ್ಪ ನಾವು ಅಂತಂದ್ರು. ಅಲ್ರಿ ಮತ್ತೆ ಗೌಡ್ರಿ ಹೆಂಗ? ಇಲ್ಲಿಲ್ಲ, ನಾವು ಉಪಯೋಗಿಸ್ತೀವಿ, ಆ ನೀರು ನೀವು ಉಪಯೋಗಿಸ್ರಪ್ಪ, ಇಬ್ರು ಕೂಡೇ ಸಣ್ಣಾಗಿ ತಗೊಳ್ಳೋಣ ಅಂತಂದ್ರಿ ಗೌಡ್ರಿ. ಅವಾಗ ನಾನಂದೆ, ಅಲ್ರಿ ಗೌಡ್ರ, ಈಗೇನು ಮಳೆ ಬಂದಿಲ್ಲ, ಒಂದು 2-3 ವರ್ಷ ಆತು, ಮುಂದೆ ಬಂದೇ ಬರ್ತದ್ರಿ. ಈ ವರ್ಷ ಇಲ್ಲ, ಇನ್ನೊಂದು ವರ್ಷಕ್ಕೆ ಬರ್ತದ. ಬಂದಾಗ ಏನಾಗ್ತದ್ರಿ, ನಿಮ್ಮ ಬಾವಿ ಕೆರಿ ಎಲ್ಲ ತುಂಬಿ ಬಿಡ್ತಾವ. ಅವಾಗ ನಮ್ಮನ್ನೇನು ಮಾಡ್ತೀರಿ, ಮತ್ತೆ ಹಂಗ ಬಿಟ್ಟು ಬಿಡ್ತೀರಿ. ಅದ ಪರಿಸ್ಥಿತಿ ಇರ್ತದ್ರಿ ನಮಗೆ. ಈ ನೀರು ನಿಮ್ಗೆ ಕೊಟ್ರೇನೋ ಕೊಡದಿದ್ರೇನ? ಅದಕ್ಕೆ ಯಪ್ಪ ದಣಿ, ನೀವ ತುಂಬ್ಕೊಂಡ್ಬಿಡ್ರಿ ಬ್ಯಾಡ ಅಂತೇಳಿ ಅಂದೆ. ಇಲ್ಲಪ್ಪ, ಹಂಗೆಂಗ ಆಗ್ತದ, ಬೇಡ ಬೇಡ ಅಂತೇಳಿ ಎಲ್ಲಾರು ಒಂದು ನಿರ್ಧಾರ ಮಾಡ್ಕೊಂಡ್ರು. ಏನೋ ಗುಸು ಮಾತಾಡ್ಕೊಂಡು ಹೇಳಿದ್ರು. ಗೌಡ್ರಂದ್ರ, ನೋಡಪ್ಪ ಕೆಂಚ, ಇನ್ನು ಮೇಲೆ ಈ ನಾವು ಬ್ಯಾರೆ ಅಲ್ಲ, ನೀವು ಬ್ಯಾರೆ ಅಲ್ಲ, ಕೆಳಗಿನ ಕೇರಿ ಮ್ಯಾಲಿನ ಕೇರಿ ಅನ್ನೋದು ಮುಗಿತಿಲ್ಲಿಗೆ. ಇನ್ನು ಮೇಲೆ ಒಂದೇ ನೋಡು ಊರು, ಇವು ಕೇರಿಗಳ ಬ್ಯಾಡ ಬೇಡ ಅಂತಂದ್ರ ನಮಗ್ ಭಯ ಆತ್ರಿ. ಇದೇನಪ್ಪ ಹಿಂಗ ಅನ್ನಕತ್ತಾರ, ಮತ್ ಏನ್ ಮಾಡ್ತಾರೋ ಏನೋ, ಇವ್ರದ್ದು ಹೇಳಕ್ ಆಗುದಿಲ್ಲ ಈ ಮಂದಿದ ಅಂತೇಳಿ ನನಗ ಒಳಗೊಳಗ ಸಂಕಟ. ಅದಕ್ಕಂದ್ರ ನೀವೇನು ಅಂಜಬೇಡ್ರಪ್ಪ, ಇಲ್ಲಿ ನೋಡ್ರಿ, ನಮ್ಮ ಮ್ಯಾಲಿನ ಕೇರಿಯಾಗ ದ್ಯಾಮವ್ವನ ಗುಡಿ ಐತಿ, ಈ ಮಲ್ಲಿಕಾರ್ಜುನ ಗುಡಿ ಐತಿ, ಹನುಮಪ್ಪನ ಗುಡಿ ಐತಿ, ಇವೆಲ್ಲ ಜಾತ್ರೆ ಆಗ್ತಿರ್ತಾವ. ನಿಮ್ದು ಮಾರಮ್ಮನ ಜಾತ್ರೆ ಮಾಡ್ತೀರಿ ನೀವು, ನಿಮ್ಮ ಜಾತ್ರೆಗೆ ನಾವು ಬರ್ತೀವಿ, ನಮ್ಮ ಜಾತ್ರೆಗೆ ನೀವು ಬರ್ರಿ, ಕೂಡೆ ಮಾಡೋಣಂತ ಎಲ್ಲಾರು ಒಬ್ರಿಗೊಬ್ರು. ಇನ್ಮೇಲೆ ಮುಟ್ಟ ಮೈಲಿಗೆ ಇವೆಲ್ಲ ಬ್ಯಾಡ್ರಪ್ಪ, ತೆಗೆದು ಬಿಡೋಣ, ಎಲ್ಲಾರು ಒಂದಾಗಿರೋಣ ಅಂತಂದ್ರಿ ಪಂಚರೆಲ್ಲ. ಆಯ್ತು, ನಾವ್ ಏನ್ ಮಾಡಕ್ ಆಗ್ತದ್ರಿ? ಬಹಳ ಸಂತೋಷ ಆತ್ ನನಗೆ. ಸಂತೋಷ ಆತ್ ಅಲ್ರಿ ಗೌಡ್ರ. ಈಗೇನಂತೀರಿ? ಆಮೇಲೆ ಮತ್ತೆ ಹಂಗಂದ್ರ ಬರ್ರಿಪ್ಪ ಅಂತೇಳಿ ಕರ್ಕೊಂಡು ಮಾರಮ್ಮನ ಗುಡಿ ಹತ್ರ ಬಂದ್ರಿ. ಮಾರಮ್ಮನ ಗುಡಿ ಹತ್ರ ಬಂದು ಆ ಊರು ಮಂದಿ ಎಲ್ಲ ಪಂಚರ ಮತ್ತು ಉಳಿದವರೆಲ್ಲ ಬಂದ ಪ್ರಮಾಣ ಮಾಡಿದ್ರು. ನೋಡ್ರಪ್ಪ ನಿಮ್ ಕೆಂಚ, ನೋಡ್ರಪ್ಪ ನೀವೆಲ್ಲ ಇಲ್ಲಿ ಸೇರಿರಲ್ಲ, ನಿಮ್ ಮುಂದೆ ನಾವೆಲ್ಲಾರು ಪ್ರಮಾಣ ಮಾಡ್ತೀವಿ, ಆ ಮಾರಮ್ಮನ ಮೇಲೆ ಆಣಿ ಮಾಡಿ ಹೇಳ್ತೀವಿ, ಇನ್ನು ಮೇಲೆ ನಾವು ಯಾರು ನಿಮ್ಮನ್ನ ಬೇರೆಯವ್ರಂತ ಕಾಣೋದಿಲ್ಲ, ಅಸ್ಪೃಶ್ಯರಂತ ಕಾಣೋದಿಲ್ಲ, ದಲಿತರಂತ ಕಾಣೋದಿಲ್ಲಪ್ಪ, ನಿಮ್ಮನ್ನ ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನ ನಾವಿಲ್ಲಿ ಆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳಕತ್ತೀವಿ ಎಲ್ಲಾರು ಸೇರಿ ಅಂತೇಳಿ ಅಂದ್ರ. ಆತ್ರಿ ಅಪ್ಪ ಅಂದೆ. ನಮ್ ಮಂದಿ ಕಣ್ಣಾಗೆಲ್ಲ ಸಂತೋಷದ ನೀರು ಬರಾಕತ್ತರಿ, ಬಹಳ ಖುಷಿ ಆತ. ಸರಿ ಅಂತೇಳಿ ಆಯ್ತ್ರಿ, ಅಷ್ಟ ಮಾಡೋಣ ಅಂತೇಳಿ ನಾವು ಏನ್ ಮಾಡಿದ್ವಿ, ಅಲ್ಲಿ ಮ್ಯಾಲಿನ ಕೇರಿಯಾಗ ಹೋದಿವಿ. ದ್ಯಾಮವ್ವನ ಗುಡಿ ಮುಂದ, ಆ ಹನುಮಪ್ಪನ ಗುಡಿ ಮುಂದ, ಮಲ್ಲಿಕಾರ್ಜುನ ಗುಡಿ ಮುಂದೆ ನಾವು ಪ್ರಮಾಣ ಮಾಡಿದೀವ್ರಿ. ಇನ್ನು ಮೇಲೆ ನಾವು ನಿಮಗೆ ಏನೂ ತ್ರಾಸ ಕೊಡುವುದಿಲ್ಲ, ಕೇಳಿದಾಗ ಬಂದು ಕೆಲಸ ಮಾಡಿಕೊಡ್ತೀವಿ, ನಮ್ಮನ್ನ ಚಲೋತ್ನಾಗ ನೋಡಿಕೊಡ್ರಿ ಅಪ್ಪ ಅಂತೇಳಿ ನಾವು ಬೇಡ್ಕೊಂಡಿವ್ರಿ ಪ್ರಮಾಣ ಮಾಡಿ. ಆತ್ರಪ್ಪ ಅಂತೇಳಿ ಎಲ್ಲಾರು ಒಬ್ರು ಅಪ್ಕೊಂಡ್ರಿ. ಬಹಳ ಖುಷಿ ಆತ್ ನೋಡ್ರಿ, ಬಹಳ ಸಂತೋಷ ಆತ. ಹಿಂಗ ಏನ್ರಿ, ಈ ನಮ್ಮ ಊರ್ ಏನದಲ್ಲ, ಮ್ಯಾಲಿನ ಕೇರಿ ಕೆಳಗಿನ ಕೇರಿ ಅನ್ನೋದು ಹೋತ್ರಿ. ಈಗ ಹೋಗಿ ಒಂದಾಗ್ಯದ್ರಿ ಊರ. ಅವ್ರು ನಮ್ಮ ಮನೆಗೆ ಬರ್ತಾರ, ನಾವು ಅವ್ರ ಮನೆಗೆ ಹೋಗ್ತೀವಿ. ಈ ಚುಕ್ಕೋಳು ಪಾರ್ಗಳು ಹುಡುಗರು ಉಪ್ಪಡಿ ಅದಾರಲ್ರಿ, ಎಲ್ಲಾರು ಕೂಡಿ ಆಡ್ತಾರ್ರಿ. ಈ ಸಾಲಿ ಬ್ಯಾರೆ ಬ್ಯಾರೆ ಅನ್ನೋದಲ್ಲ, ನಮ್ಮ ಮಂದಿಗೆ ಬ್ಯಾರೆ ಹೊರಗ್ ಕೂಡಿಸಿ ಪಾಠ ಹೇಳ್ತಿದ್ದರ್ರಿ. ಅವ್ರೆಲ್ಲ ಒಳಗಿರ್ತಿದ್ರು. ಅದನ್ನು ತಪ್ಪಿ ಹೋದ್ರಿ. ಎಲ್ಲಾರು ಒಂದ ರೂಮ್ನ್ಯಾಗ ಕೂಡ್ಸಾಕತ್ತಾರ್ರಿ. ಮಾಸ್ಟ್ರು ಗೌಡ್ರು ಎಲ್ಲ ಬಂದು ಸೇರಿ ಶಾಲ್ಯಾಗ ಎಲ್ಲಾರು ಒಂದೇ ಅಂತಕ್ಕಂಥ ಭಾವನೆ ತುಂಬಿದ್ರು. ನೋಡ್ರಿ ಇವತ್ತು ಎಷ್ಟು ಚಂದ ಐತಂದ್ರ ಊರ ಹಚ್ಚ ಹಸರಾಗೈತ್ರಿ, ಚಂದ ಬೆಳಿ ಬರಾಕತ್ತದ, ಎಲ್ಲಾರು ಒಂದಾಗಿವಿ, ನಮ್ಗೆ ಬಹಳ ಸಹಾಯ ಮಾಡಕತ್ತಾರ ಮಂದಿ. ನಾವು ಯಾರು ಅಸ್ಪೃಶ್ಯರ ಅಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಅವ್ರು ತುಂಬಿಟ್ಟಾರ್ರಿ. ನಾವು ಅಣ್ಣತಮ್ಮರಾಗಿ ಬಾಳಕತ್ತೀವ್ರಿ. ಆ ನೀರ್ ಏನದಲ್ರಿ, ಆ ನೀರು ಹೊಂಡ ನಮ್ಮನ್ನ ಒಂದ್ ಮಾಡತ್ ನೋಡ್ರಿ. ನೀರು, ಆ ನೀರ್ಲಿಂದ ನನಗ್ ತ್ರಾಸ ಆಗಿತ್ತ, ತ್ರಾಸ ಆದ್ರ ಆತ. ಇವತ್ತ ಆ ಹೊಂಡ ನೀರ್ ನಮ್ಮನ್ನೆಲ್ಲಾರು ಒಂದ್ ಮಾಡ್ತ, ಈ ಮ್ಯಾಲಿನ ಕೇರಿ ಕೆಳಗಿನ ಕೇರಿ ಅನ್ನೋದನ್ನ ದೂರ ಮಾಡ್ತ, ಊರು ಒಂದ ಅಂತಕ್ಕಂಥದ್ದು ಭಾವನೆ ಮೂಡುವಂಗ ನೀರ್ ಮಾಡ್ತ. ಏನ್ರಿ, ಈಗ ಆರಾಮದೀವಿ ನೋಡ್ರಿ, ಸುಖವಾಗದೀವಿ. ಆಯ್ತ್ರಿ ಅಪ್ಪ, ಬರ್ತೀನ್ರಿ, ನಮಸ್ಕಾರ ಬಂಧುಗಳೇ.
ನೀರು ಅಂತಕ್ಕಂಥ ಕಥೆಯನ್ನು ಕೇಳಿದರಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗೂ ಇದನ್ನ ತಪ್ಪದೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ, ದಯವಿಟ್ಟು ಮರಿಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.